ಹಲೋ ಸುಮಾ ಮೇಡಮ್. ಏನಾಯ್ತು? ಏನಿಲ್ಲ, ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನಿಮ್ಮ ಹತ್ರ ಮಾತಾಡಬೇಕಿತ್ತಲ್ಲ. ಏನು? ನೀನು ನನ್ನ ಜೊತೆ ಮಾತಾಡ್ಬೇಕಾ? ಏನಾರ ನನಗೆ ಹೆದರ್ಸೋದಾಗ್ಲಿ ಅಥವಾ ಬೆದರ್ಸೋದಾಗ್ಲಿ ಅಥವಾ ಗೋಗರೆಯೋದಾಗ್ಲಿ ಮಾಡಿದರೆ ನನ್ನ ಹತ್ರ ನಡೆಯೋದಿಲ್ಲ. ನಾನು ಕಂಪ್ಲೇಂಟ್ ಕೊಡಬೇಕಂತ ತಯಾರಾಗಿ ಹೊಂಟೀನಿ. ಐ ವಾಂಟ್ ಟೇಕ್ ಮೈ ಡಿಸಿಷನ್ ಬ್ಯಾಕ್. ಇರಮ್ಮ ಮಹಾತಾಯಿ, ನಿನಗ್ಯಾರು ನೀನು ಡಿಸಿಷನ್ ಹೊರಗೆ ತಕ್ಕೋ ಅಂತ ಹೇಳತ್ತಾರ? ಈಗ ನಾನೊಂದು ಬಾಂಬ್ ಸಿಡಿಸ್ತೀನಿ, ಅದು ಸಿಡಿಸಿದ ಮೇಲೆ ನಾವು ಯಾರೂ ಹೇಳೋದ ಬೇಡ, ನೀನಾಗಿನ ಬಾಯಿ ಮುಚ್ಕೊಂಡು ಸುಮ್ಮನೆ ಹೊರಗೆ ಹೋಗ್ತಿ. ಏನು? ನಾನಾಗಿನ ಸುಮ್ಮನೆ ಹೊರಗೆ ಹೋಗ್ತಾನ? ಏನು ಕಂಪ್ಲೇಂಟ್ ಮಾಡ್ದ? ಜೋಕಾ? ಯಾವುದು ಜೋಕು ಯಾವುದು ಸೀರಿಯಸ್ಸು? ನಾ ಈ ವಿಡಿಯೋ ತೋರಿಸಿದ ಮೇಲೆ ನಿನಗೆ ಗೊತ್ತಾಗ್ತೈತಿ. ಇರಮ್ಮ ಇರು, ಒಂದ್ಸಲ ಈ ವಿಡಿಯೋನ ಗಮನವಿಟ್ಟು ನೋಡು, ಆಮೇಲೆ ನಿನಗೆ ಎಲ್ಲ ಗೊತ್ತಾಗ್ತೈತಿ. ಅದು ಏನು ವಿಡಿಯೋ ಅಂತ ಕೇಳ್ಬೋದಾ? ನೀನು ಕೇಳಬಹುದು, ನಾನು ಹೇಳಬಹುದು, ಆದ್ರೆ ಅದನ್ನ ಏನಂತೇಳಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿನ್ನ ಮಾನ ಮರ್ಯಾದೆ ನೀನಾಗಿನ ಹರಾಜ್ ಹಾಕೊಂತಿ ಎಲ್ಲರ ಮುಂದೆ. ಅಂಥದ್ದೇನೈತಿ ಈ ವಿಡಿಯೋ ಒಳಗೆ ನೋಡ್ತೇನೆ, ಆಮೇಲೆ ಬಂದು ಮಾತಾಡ್ತೇನೆ. ಒಂದು ನಿಮಿಷ. ಮತ್ತೇನು? ಆ ವಿಡಿಯೋ ನೋಡಿದ್ಮೇಲೆ ವಿಡಿಯೋ ಡಿಲೀಟ್ ಮಾಡೋದಾಗ್ಲಿ ಅಥವಾ ಬೇರೆ ರೀತಿಯ ಕಳ್ಳಕಂತ್ರಿ ಕೆಲಸ ಮಾಡೋದಾಗ್ಲಿ ಮಾಡಿದ್ರೆ ಮಾತ್ರ ಅದ್ರ ಪರಿಣಾಮ ನೆಟ್ಟಿಗಿರಲ್ಲ. ಓ ಹಂಗ? ಈಗ ಮೊಬೈಲು ನನ್ನ ಕೈಯಾಗೈತಿ, ನಾನು ಏನು ಬೇಕೋ ಅದನ್ನು ಮಾಡ್ಬೋದು. ಮೊಬೈಲು ನಿನ್ನ ಕೈಯಾಗಿರ್ಬೋದು, ಆದ್ರೆ ಅದ್ರೊಳಗಡೆ ಇರುವಂಥ ವಿಡಿಯೋಗಳು ಆಲ್ರೆಡಿ 2-3 ಮೊಬೈಲಿಗೆ ಸರ್ಕ್ಯುಲೇಟ್ ಆಗಿಬಿಟ್ಟಾವ. ಸೊ ಹಾಗಾಗಿ ಇಟ್ಸ್ ಬೆಟರ್ ನಾಟ್ ಟು ಟಚ್. ಓಹ್ ಸಾರಿ, ಯು ಕ್ಯಾನ್ ಸಿ ಬಟ್ ಡೋಂಟ್ ಡಿಲೀಟ್ ಇಟ್. ಮೊದಲು ನೋಡಿ ಬಂದು ಆಮೇಲೆ ಮಾತಾಡ್ತೇನೆ. ಸತೀಶ, ಏನಪ್ಪ ಇದೆಲ್ಲ? ಅಂಥದ್ದೇನೈತೆ ಆ ವಿಡಿಯೋ ಒಳಗೆ? ಮಾವಾರ, ಅದು ನಿಮ್ಮ ಸೊಸಿದು ಜಾತಕ ಐತ್ರಿ. ಅದ್ರಾಗ ಆಕಿ ಡೇ 1 ಎಲ್ಲಿ ಹೋಗ್ತಿದ್ಲು, ಏನು ಮಾಡ್ತಿದ್ಲು ಅಂತೇಳಿ ನನಗೆ ಪ್ರೀತಿಗೆ ಡೌಟ್ ಇತ್ತು. ಹಾಗಾಗಿ ನಾನೇನು ಮಾಡ್ತಿದ್ದೆ ಅಂತ ಅಂದ್ರೆ, ಸ್ವಲ್ಪ ಡೌಟ್ ಬಂದಾಗೆಲ್ಲ ಅವ್ರನ್ನ ಫಾಲೋ ಮಾಡ್ತಿದ್ದೆ. ಅವರು ಹೋಗ್ತಿದ್ದು ಎಲ್ಲಿ ಅಂದ್ರೆ ಆ ದೇವಸ್ಥಾನದ ಪಕ್ಕಕ್ಕೆ ಒಂದು ಪಾರ್ಕ್ ಐತೆ ನೋಡ್ರಿ, ಅಲ್ಲೇ ಹೋಗ್ತಿದ್ರು. ನಾನು ನೋಡಿದ್ದೆ. ಫಸ್ಟ್ ಟೈಮ್ ಅವ್ರನ್ನ ಫಾಲೋ ಮಾಡಕ್ ಹೋದಾಗ ಅವರು ಒಬ್ರು ಅಂದ್ರೆ ಈ ಮೈಕ್ ಅಂತಾರಲ್ಲ, ಆ ಮೈಕ್ನ ಮೀಟ್ ಆಗಕ್ಕೆ ಹೋದ್ರು. ಅದು ನನಗೆ ಗೊತ್ತಿರಲಿಲ್ಲ. ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದೆ. ಬಟ್ ಇಲ್ಲ, ಫಸ್ಟ್ ಟೈಮು ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಲಿಲ್ಲ. ಅವರು ಎಲ್ಲಿಗೆ ಹೋಗ್ತಾರ ನನಗೆ ಮುಂಚೆನ ಗೊತ್ತಾಗಿತ್ತು. ಅಂದ್ರೆ ಅವ್ರ ಫೋನ್ನೇ ಮಾತಾಡತ್ತಿದ್ದು ಕೇಳಿಸ್ಕೊಂಡಿದ್ದೆ. ಅದು ಒಂದು ಹೋಟ್ಲು ಹೆಸರು ಹೇಳಿದ್ರು, ಹಾಗಾಗಿ ಅವ್ರಿಗಿಂತ ಮುಂಚೆನೇ ನಾನು ಆ ಹೋಟ್ಲೊಳಗೆ ರೀಚ್ ಆಗಿದ್ದೆ. ಅವಾಗ ಅಲ್ಲಿ ಇವ್ರ ಫ್ರೆಂಡ್ ಅಂತ ಹೇಳ್ತಾಳಲ್ಲ ಯಾರು, ಮೈಕು ಮತ್ತು ಆಕಿ ಹೆಸರು ಏನೋ ಐತಲ್ಲ, ಏನಪ್ಪ ಅದು, ಮಮತಾ. ಅವರಿಬ್ರು ಕನ್ವರ್ಸೇಷನ್ ಕೇಳಿ ನನಗೆ ಶಾಕ್ ಆಗ್ಬಿಟ್ಟೆ. ಇವರು ನಮ್ಮ ಫ್ಯಾಮಿಲಿಗೆಲ್ಲ ಮೋಸ ಮಾಡಕ್ಕೆ ನಿಂತಾರ, ಆದರೆ ಇವ್ರಿಗೆ ಮೋಸ ಮಾಡಕ್ಕೆ ಅವರಿಬ್ರು ನಿಂತಾರ ಅಂತ ಹೇಳಿ. ಆದ್ರೆ ಅನ್ಫಾರ್ಚುನೇಟ್ಲಿ ನನಗೆ ಆದ ಮೂಮೆಂಟ್ ಒಳಗಡೆ ಇವ್ರದೆಲ್ಲ ಮಾತಾಡಿದ ವಿಡಿಯೋನ ರೆಕಾರ್ಡ್ ಮಾಡ್ಬೇಕಂತ ಗೊತ್ತಾಗಲಿಲ್ಲ, ಮಾಡಿರಲಿಲ್ಲ. ಅಂದರೆ ತಲೆ ಒಳಗೆ ಬಂದಿದ್ದಿಲ್ಲ ಶಾಕ್ ಒಳಗೆ. ಸೊ ಇಮಿಡಿಯೇಟ್ಲಿ ಸುಮಾ ಬಂದ ಕೂಡಲೇ ನಾನು ವಿಡಿಯೋ ಶುರು ಮಾಡಿದೆ. ಆವಾಗ ಸುಮಾ ಅವ್ರದ್ದು ಕನ್ವರ್ಸೇಷನ್ನು, ಅವ್ರ ಮಾತುಗಳು, ಅವ್ರ ಬಿಹೇವಿಯರ್ ಎಲ್ಲ ನೋಡಿ ನಾನು ನಿಜವಾಗ್ಲೂ ಶಾಕ್ ಆದೆ. ಅಂಥದ್ದೇನಾಗಿತ್ತಪ್ಪ ಅಲ್ಲಿ? ಇಷ್ಟೆಲ್ಲ ನಡೀತ್ರಿ. ನಾನು ಬಂದು ಪ್ರೀತಿ ಮುಂದೆ ಹೇಳ್ಬೇಕಂತ ಅನ್ಕೊಂಡೆ, ಆದ್ರೆ ಪ್ರೀತಿಗೆ ಮೊದಲ ಈಗ ದಿನ ಹತ್ತಿರದಿಂದ ಚಿಂತೆ ಮಾಡಿ ಮತ್ತೆ ಏನಾರು ಹೆಚ್ಚು ಕಡಿಮೆ ಆಗ್ತೈತಿ ಅಂತ ಹೇಳಿಲ್ಲ. ಆದ್ರೆ ಮಾತ್ರ ಇವ್ರನ್ನ ಫಾಲೋ ಮಾಡೋದು ಮಾತ್ರ ಬಿಡ್ತಿರ್ಲಿಲ್ಲ. ನಾನು ಅವ್ರ ಪ್ರತಿಯೊಂದು ಮೂಮೆಂಟ್ನು ನಾನು ನೋಡ್ಕೊಂತಿರ್ತಿದ್ದೆ. ಅದನ್ನ ಇವಾಗ ನಾನು ಅವ್ರ ವಿಡಿಯೋ ಮೂಲಕ ತೋರಿಸ್ತಾ ಇರೋದು. ಅಷ್ಟೇ ಅಲ್ಲಪ್ಪ, ನೀವು ಈಗ ಆಕಿನ ಕೈ ಮೊಬೈಲ್ ಕೊಟ್ಟಿದ್ದಿ, ಆಕೆ ಅದನ್ನ ಇಷ್ಟನ್ನು ಡಿಲೀಟ್ ಮಾಡಿಬಿಟ್ರೆ ಏನು ಮಾಡ್ತಿದ್ದಿ? ಹಾಗಾಗಿ ನಾನು ಏನು ಮಾಡೀನಿ, ಆಲ್ರೆಡಿ ಹರೀಶ್ ಅವ್ರ ಮೊಬೈಲಿಗೆ ಅದನ್ನ ಶೇರ್ ಮಾಡ್ಬಿಟ್ಟಿನಿ. ಅಲ್ಲಿ ಅಂದ್ರೆ ನಮ್ಗೆ ಮೊದಲು ಈ ವಿಷಯ ಎಲ್ಲ ಗೊತ್ತಿತ್ತಾ? ಹ್ಞೂ ರೀ ಮಾವಾರ, ನನಗೆಲ್ಲ ವಿಷಯ ಗೊತ್ತಿತ್ತು. ಆದ್ರಪ್ಪ ಇಷ್ಟೆಲ್ಲ ಗೊತ್ತಿದ್ದು ನೀನು ಹೆಂಗ್ ಸುಮ್ಮನಿದ್ದಿ? ಆಕಿಗೊಂದು 4 ಕೊಟ್ಟು ಮೂಲ ಕುಂದಿರ್ಸ್ಬೇಕಾ? ಅತ್ತಿರಿ, ಮೊದಲಿಂದನೇ ಈ ಕೆಲಸ ಮಾಡಿದ್ರೆ ಏನಾಗ್ತಿರ್ಲಿಲ್ಲ. ಇಷ್ಟು ದಿವಸ ಆಕಿಗ ಫ್ರೀ ಬಿಟ್ಟು ಈಗ ನಾನು ರಿಸ್ಟ್ರಿಕ್ಷನ್ಸ್ ಹಾಕತ್ತೆ ಅಂದ್ರೆ ಆಕಿ ಮಾತು ಕೇಳೋದಿಲ್ಲ. ಒಂದೇದ್ದು. ಆಮೇಲೆ ಎರಡನೇದು, ಆಕಿನ ಪೂರ್ತಿ ಏನೇನು ಮಾಡ್ತಾಳೆ ಎಲ್ಲ ವಿಷಯ ತಿಳ್ಕೊಬೇಕಿತ್ತು ನಾನು. ಯಾಕಂತ ಅಂದ್ರೆ ಆಕಿ ಎಷ್ಟು ಡೇಂಜರಸ್ ಅದಾಳ ಅಂತ ಹೇಳಿ ನನಗೆ ಇದೆಲ್ಲ ಆದ್ಮೇಲೆ ಗೊತ್ತಾಗಿದ್ದು. ನಮ್ಮ ಪ್ರೀತಿ ಜೀವನದಾಗೂ ಆಕಿ ಎಷ್ಟು ಆಟ ಆಡಿದ್ಲು, ಮತ್ತೆ ತಾನು ಏನು ಮಾಡೇ ಇಲ್ಲ ಅಂತಂದೇಳಿ ಸಾಧಿಸ್ತಾಳ. ಮಾತೆತ್ತಿದ್ರೆ ಸುಳ್ಳು, ಆಕಿನ ಬಾಯಿ ಒಳಗಡೆ ಸುಳ್ಳು, ಮೋಸ, ವಂಚನೆ ಇದ್ದ ತುಂಬ್ಕೊಂಡ್ಬಿಟ್ಟೈತಿ. ಆದ್ರೂ ನಾನು ಎದಕ್ಕೆ ಸುಮ್ಮನಿದ್ದೆ ಅಂದ್ರೆ ನನ್ನ ಮಕ್ಕಳ ಜೀವನಕ್ಕೋಸ್ಕರ. ಯಾಕಂತ ಅಂದ್ರೆ ನಾಳೆ ಅವ್ನ ತಾಯಿ ಅಂದ್ರೆ ನನ್ನ ಮಕ್ಕಳ ತಾಯಿ ಇಷ್ಟೆಲ್ಲ ಮೋಸ ವಂಚನೆ ಮಾಡೋದ್ರೊಳಗೆ ಇನ್ವಾಲ್ವ್ ಆಗಲ್ಲ ಅಂತ ಅಂದ್ರೆ ಅವ್ರದ್ದು ಎಳೆ ಮನಸ್ಸಿಗೆ ಯಾವ ರೀತಿ ಘಾಸಿ ಆಗೋದಿಲ್ಲ ಅಂತ ಹೇಳಿ ಇದನ್ನೆಲ್ಲ ಯೋಚನೆ ಮಾಡಿ ನಾನು ಸ್ವಲ್ಪ ಆಕೆ ಹತ್ರ ಸ್ಮೂತಾಗಿನ ನಡ್ಕೊಂಡೆ, ಎಲ್ಲ ತಡ್ಕೊಂಡೆ. ಆದರೆ ಈಗ ಅನ್ಸಾತೈತಿ ಆಕಿಂದ ಈ ಬಿಹೇವಿಯರು ಯಾವತ್ತೂ ಮುಗಿಯೋದಿಲ್ಲ, ಆಕೆ ಚೇಂಜ್ ಆಗೋದಿಲ್ಲ. ಈ ರೀತಿ ಮನಸ್ಥಿತಿ ಇರುವಂಥ ತಾಯಿ ನನ್ನ ಮಕ್ಳಿಗೆ ಬೇಡ. ಆಕೆ ಹೆಂಗಾರ ಇರಲಿ, ಆಕಿನ ವಿಚಾರ ನನ್ನ ಮಕ್ಳಿಗೆ ಗೊತ್ತಾಗದೇ ಇರೋ ಥರ ನಾನು ನೋಡ್ಕೊತೇನೆ. ಅಷ್ಟೇ ಅಲ್ಲ, ಈಗ ಸದ್ಯಕ್ಕೆ ಅವ್ರನ್ನ ಒಂದು ಸಮ್ಮರ್ ಕ್ಯಾಂಪ್ ಅಂತೇಳಿ ಅಲ್ಲಿ ಬಿಟ್ಟಿರೋದ್ರಿಂದ ಈ ವಿಷಯ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಇದೆಲ್ಲ ಮ್ಯಾಟರ್ ಗೊತ್ತಾಗಬಾರ್ದು ಅಂತ ಹೇಳಿ ನಿನ್ನೆ ಹೋಗಿ ಅವ್ರನ್ನ ಅಡ್ಮಿಟ್ ಮಾಡಿ ಬಂದ್ಬಿಟ್ಟೆ. ನನ್ನ ಹತ್ರ ಈಗ ಒಂದು 10-15 ದಿವಸ ಟೈಮ್ ಐತಿ. ಅಷ್ಟರೊಳಗಡೆ ಎಲ್ಲ ನಾನು ಸೆಟ್ಲ್ ಮಾಡ್ಕೋಬೇಕು. ಅಯ್ಯೋ, ಇಷ್ಟೆಲ್ಲ ನಾವು ಮನಸ್ಸಿನಾಗ ಇಟ್ಕೊಂಡೇನಪ್ಪ. ನಮಗಂತೂ ಒಂದು ಸ್ವಲ್ಪ ಗೊತ್ತಾ ಮಾಡ್ಕೊಟ್ಟಿಲ್ಲ ನೀನು. ನಿಜವಾಗ್ಲೂಪ್ಪ ನಿನ್ನ ಮನಸ್ಸು ಭಾಳ ದೊಡ್ಡದು. ನಿನ್ನಂತ ಅಳಿಯನ್ ಪಡಿಬೇಕಂದ್ರೆ ನಾವು ಭಾಳನ ಪುಣ್ಯ ಮಾಡಿದ್ವಿ. ಹೌದಪ್ಪ, ನಾವು ಭಾಳನ ಪುಣ್ಯ ಮಾಡಿದ್ವಿ ನಿನ್ನಂತ ಅಳಿಯನ್ ಪಡಿಬೇಕು ಅಂದ್ರೆ. ಯಾಕ್ರಿ ಮಾವ ಅಷ್ಟು ದೊಡ್ಡ ಮಾತಾಡ್ತೀರಿ? ಇಲ್ಲಪ್ಪ, ನಿನ್ನಂತ ಅಳಿಯ ಎಲ್ಲರಿಗೂ ಸಿಗಲ್ಲ. ಸಿಕ್ಕವ್ರು ಅದನ್ನ ಚಂದಾಗಿ ಉಳಿಸ್ಕೊಂಡು ಹೋಗ್ಬೇಕು. ನನ್ನ ಮಗಳು ಇಂಥದ್ರಾಗ ಪಡ್ಕೊಂಬೋದಿಲ್ಲ ಅಂತ ಅನಿಸ್ತೈತಿ. ನಿನ್ ಜೊತೆಗೆ ಬಾಳ್ವೆ ಮಾಡುವಂತ ಅದೃಷ್ಟ ಆಕಿಗಿಲ್ಲ. ಈಗ ಆಕಿನ ನನ್ನ ಮಗಳು ಅಂತ ಹೇಳಕ್ಕೂ ನನಗೆ ಅಸಹ್ಯ ಅನಿಸ್ತೈತಿ. ನನಗಿರೋದು 2 ಮಕ್ಕಳು. ಆಮೇಲೆ ಇನ್ನೊಂದಪ್ಪ, ಏನ್ರಿ ಮಾವಾರ, ಆಕೆ ಹಿಂಗೆ ಮಾಡ್ಯಾಳ ಅಂತೇಳಿ ನನ್ನ ಮಗನ ಕೆಲಸದಿಂದ ತೆಗಿಬೇಡಪ್ಪ. ಬೀಗ್ರ, ನಿಮ್ಮ ಕಾಲಿಗೆ ಬೇಕಂದ್ರೆ ಬೀಳ್ತೇನ್ರಿ. ದಯವಿಟ್ಟು ನನ್ನ ಮಗನ ಕೆಲಸದಿಂದ ತೆಗಿಬೇಡ್ರಿ. ಈ ಜೀವನ ನೀವು ಕೊಟ್ಟಂತ ಭಿಕ್ಷೆ. ನೀವು ನನ್ನ ಮಗು ಕೆಲಸ ಕೊಟ್ಟಾಗಿಂದ ನಾವು ನೆಮ್ಮದಿಯಿಂದ 3 ಹೊತ್ತು ಊಟ ಮಾಡಕತ್ತೀವ್ರಿ. ಅಷ್ಟಲ್ಲ, ಏನೇನು ಬೇಕು ಎಲ್ಲಾನು ಕೊಂಡ್ಕೊಳ್ಳೋಂಥ ಭಾಗ್ಯ ಬಂದೈತಿ. ಯಾಕ್ರಿ ಬೀಗ್ರ, ನಮ್ಮನ್ನ ನೀವು ಅರ್ಥ ಮಾಡ್ಕೊಂಡಿದ್ದು ಇಷ್ಟ ಏನ್ರಿ? ಆಕಿ ಸುಮಾ ಮಾಡಿದ್ದಕ್ಕೆ ನಿಮ್ಗೆ ಯಾಕೆ ನಾನು ಪನಿಷ್ಮೆಂಟ್ ಕೊಡ್ಲಿ? ಆಕಿಗೆ ಈ ಮನೆ ಒಳಗಡೆ ಜೀವನ ಮಾಡ್ಕೊಂಡು ಹೋಗೋ ಇಷ್ಟ ಇಲ್ಲ. ಹಂಗಂತ ಹೇಳಿ ನಾನೇನು ಫೋರ್ಸ್ ಮಾಡೋಕೆ ಇಲ್ಲಿರು ಅಂತಾನು ಹೇಳೋದಿಲ್ಲ, ಹಂಗಂತ ಹೇಳಿ ಹೋಗು ಅಂತಾನು ಹೇಳೋದಿಲ್ಲ. ಈಗ ಒಂದು ಚಾನ್ಸ್ ಕೊಟ್ಟೆ. ಈಗ ಒಂದ್ಸಲ ಆಕಿ ನಮ್ಮ ಮನೆ ಹೊಸಲ ದಾಟಿ ಹೋದ್ಲು ಅಂದ್ರೆ ಆಮೇಲೆ ಯಾವುದೋ
ಕಾರಣಕ್ಕೂ ಆಕಿ ಮನೆಯೊಳಗೆ ಬರೋಂಗಿಲ್ಲ. ಆದ್ರೆ ನಿಮಗೆ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಈ ರೀತಿ ಮಾಡಂಗಿಲ್ಲ ರೀ. ನಿಮ್ಮ ಮಗಳದ್ದು ಜೀವನನೂ ಚೆನ್ನಾಗಿರಲಿ, ನಿಮ್ಮ ಮಗನ ಕೆಲಸ ಇಲ್ಲ ಅವನು ಚೆನ್ನಾಗೇ ಕೆಲಸ ಮಾಡಕತ್ತಾನ, ಈ ರೀತಿ ನಾನು ಭೇದ ಭಾವ ಮಾಡಂಗಿಲ್ಲ, ನಿಮ್ಮ ಮೇಲೆ ಯಾವುದೇ ರೀತಿ ದ್ವೇಷನೂ ಮಾಡಂಗಿಲ್ಲ. ನಿಮ್ಮಿಂದ ಭಾಳ ಉಪಕಾರ ಆತ್ರಿ. ನಿಮಗೆ ಏನಂತ ಕರಿಬೇಕು ಅನ್ನೋದ ಗೊತ್ತಾಗತ್ತಿಲ್ಲ. ಬೀಗರು ಅನ್ನಕ ಬೀಗ್ರದು ಯಾವುದೇ ರೀತಿ ಸಂಬಂಧ ನನ್ನ ಮಗಳು ಉಳಿಸಿಲ್ಲ. ಇಲ್ಲ, ಇದೆಲ್ಲ ಒಂದು ನೆಪ ಅಷ್ಟೇ ರೀ. ನಮ್ಮ ಸಂಬಂಧಗಳು ಯಾವತ್ತೂ ಹಾಳಾಗೋದಿಲ್ಲ. ನೀವು ಮುಂಚೆನ ನನ್ನ ಬೀಗ್ರಿದ್ರಿ, ಈಗೂ ನನ್ನ ಬೀಗ್ರದಿರಿ. ಎಲ್ಲ ನಿಮ್ಮ ದೊಡ್ಡ ಗುಣ ರೀ. ಓ ಬಂದ್ಯಾ? ಏನಾಯ್ತು? ಎಲ್ಲಿ ನನ್ನ ಮೊಬೈಲು? ಹಾಂ, ಮೊಬೈಲ್ ಆಲ್ರೆಡಿ ಎಲ್ಲ ಚಿತ್ರ ಆತು, ಎಲ್ಲ ಪುಡಿ ಮಾಡಿಬಿಟ್ಟೆ. ನನಗೆ ಗೊತ್ತಿತ್ತು ನೀ ಇಂಥದ್ದೇನೋ ಕೆಲಸ ಮಾಡ್ತೀನಿ ಅಂತ ಹೇಳಿ. ಹಾಗಾಗಿ ಆ ಮೊಬೈಲ್ ಏನು ಕೊಟ್ಟಿದ್ನಲ್ಲ ಅದು ನಂದು ಒರಿಜಿನಲ್ ಫೋನ್ ಅಲ್ಲ. ಏನು ಒರಿಜಿನಲ್ ಫೋನ್ ಅಲ್ಲ? ಎಷ್ಟು ನಾಟಕ ಮಾಡ್ತಿದ್ದಿ, ಎಷ್ಟು ಸುಳ್ಳು ಹೇಳ್ತಿದ್ದಿ? ಅದು ನಂದು ಹಳೆ ಫೋನು ಹಾಳಾಗಿತ್ತು ಅಂತಂದೇಳಿ ಹಂಗೆ ಇಟ್ಟಿದ್ದೆ. ಆದ್ರೆ ಈಗ ಅದು ಉಪಯೋಗಕ್ಕೆ ಬರ್ತದಂತ ನನಗೆ ಗೊತ್ತಿರಲಿಲ್ಲ. ನಾನು ಉಪಯೋಗಿಸೋಂಥ ಫೋನ ಬೇರೆ, ಸಿಟ್ಟೊಳಗಡೆ ಬುದ್ಧಿ ಕೊಟ್ಟಂತ ನೀನು ಅದನ್ನೆಲ್ಲ ಹಾಳು ಮಾಡಿಬಿಟ್ಟು. ಅಂದ್ರೆ ಅದು ಏನಂದ್ರೆ ಅದು ನಾನು ಉಪಯೋಗಿಸುವಂಥ ನಾರ್ಮಲ್ ನಂಬರ್ ಅಲ್ಲ, ಪರ್ಸನಲ್ ನಂಬರ್ ಅಲ್ಲ. ಅದು ನೀನು ಹಿಂಗೇನೋ ಮಾಡ್ತೀನಿ ಅಂತ ಹೇಳಿ ಸೇಫರ್ ಸೈಡ್ ಅಂತ ಹೇಳಿ ಇನ್ನೊಂದು ನಂಬರ್ ತೊಗೊಂಡು ಅದಕ್ಕೆಲ್ಲ ಡೀಟೇಲ್ಸ್ ಕಳ್ಸ್ಕೊಂಡಿದ್ದೆ ನಾನು. ಆದ್ರೆ ನಂದು ಊಹೆ ನಿಜಾನ ಆತು. ನೀನು ಅದನ್ನೇನೋ ಮಾಡಿದೆ. ನಾನು ಅನ್ಕೊಂಡಿದ್ದೆ ನೀನು ವಿಡಿಯೋಸ್ನೆಲ್ಲ ಡಿಲೀಟ್ ಮಾಡ್ಬೋದು ಅಂತ. ಆದ್ರೆ ನೀನು ಇನ್ನೂ ಒಂದು ಹಂತಕ್ಕೆ ಹೋಗಿ ಮುಂದೆ ಈ ರೀತಿ ಎಲ್ಲ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಇರಲಿ, ನಾನು ತೊಗೊಂಡಿದ್ದು ಒಂದು ಸಣ್ಣ ನಿರ್ಧಾರ, ಅದು ಸರಿನಾ ಆತು. ಒಂದು ವೇಳೆ ಅಪ್ಪಿತಪ್ಪಿ ನಾನು ನನ್ನ ಒರಿಜಿನಲ್ ಮೊಬೈಲ್ ಕೊಟ್ಟಿದ್ದೆ ಅಂತಿದ್ರೆ ಅದು ಪೂರ್ತಿ ಹಾಳು ಮಾಡಿಟ್ಬಿಟ್ಟಿರ್ತಿದ್ದಿ. ಯಾಕಂದ್ರೆ ಅದರೊಳಗಡೆ ನನಗೆ ಬೇಕಾಗಿರುವಂಥ ಡೇಟಾಸ್ ಎಲ್ಲ ಅದಾವು, ನನ್ನ ಆಫೀಸ್ ರಿಲೇಟೆಡ್ ಎಲ್ಲ ಪ್ರಾಜೆಕ್ಟ್ಸ್ ಅದಾವ ಅದ್ರಾಗ. ಈ ರೀತಿ ನೀನು ಮಾಡಿದ್ದೆ ಅಂತಿದ್ರೆ ನನಗೆ ಭಾಳ ತ್ರಾಸ ಆಗ್ತಿತ್ತು. ತೊಂದರೆ ಇಲ್ಲ, ಅದು ಫೋನ್ ಹಾಳಾಗಿದ್ದ, ನಾನು ಹೆಂಗಿದ್ರು ಅದನ್ನು ಮಾರ್ಬೇಕಂತ ನಾನು ಅನ್ಕೊಂಡಿದ್ದೆ. ಪರವಾಗಿಲ್ಲ. ಈಗ ಮುಂದೆ ನಿನ್ನ ಡಿಸಿಷನ್ ಏನವ ಹೇಳು, ಮುಂದೆ ಡಿಸಿಷನ್? ಬೇಕಂದ್ರೆ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ ಕೊಡ್ಬೋದು, ಹೋಗಿ. ನಿನ್ನ ಹತ್ರನೂ ತಪ್ಪೈತಿ, ನನ್ನ ಹತ್ರ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಇದಾವೆ. ನಿನ್ಕಿಂತ ಮೊದಲು ನಾನು ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಒಳಗಡೆ ಕಂಪ್ಲೇಂಟ್ ಕೊಡ್ತೇನೆ. ಈ ರೀತಿ ನೀನು ಮೋಸ ಮಾಡ್ಬೇಕಂತ ಅನ್ಕೊಂಡಿದ್ದು, ಮೈಕ್ ಜೊತೆಗೆ ನಿನ್ನ ಫ್ರೆಂಡ್ ಜೊತೆಗೆ ಸೇರಿ ನಮ್ಮ ಮಾವಾರ್ದು ಪ್ರಾಪರ್ಟಿ ಹೊಡ್ಯಕ್ಕೆ ಪ್ಲಾನ್ ಮಾಡಿದ್ದು, ನಮ್ಮ ಪ್ರೀತಿಗೆ ಏನೇನು ಮಾಡಿ ಅದೆಲ್ಲ ಮ್ಯಾಟರು ಎಲ್ಲ ಹೇಳ್ತೀನಿ. ಆಮೇಲೆ ಇನ್ನೊಂದು ನೀನು ಪ್ರಾಪರ್ಟಿನೆಲ್ಲ ಯಾವ ರೀತಿ ಕಬಳಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ದೆಲ್ಲ ಅದಕ್ಕೂ ನಿನಗೆ ಶಿಕ್ಷೆ ಆಗ್ತೈತಿ. ನಮ್ಮ ಪ್ರೀತಿಗೆ ಇಂಟೆನ್ಷನಲ್ ಏನು ಮಾಡಕತ್ತಿದ್ದಿ ನೋಡು, ಅದು ಕೂಡ ನೀನು ಒಂದು ತಪ್ಪಿತಸ್ಥ ಭಾವನೆ ಒಳಗಡೆ ಸಿಕ್ಕಾಕೋತಿ. ಅದ್ರ ಅಂಡರು ಏನೇನೋ ಶಿಕ್ಷೆಗಳು ಬರ್ತಾವೆ. ಸೊ ಮುಂದೆ ಏನು ನಿನ್ನ ಡಿಸಿಷನ್ ಹೇಳವಾ, ಹೇಳು. ಏನು ನಿನ್ನ ಡಿಸಿಷನ್? ಇನ್ನೂ ಇಲ್ಲೇ ಇರ್ತೀಯೋ ಅಥವಾ ಮನೆ ಬಿಟ್ಟು ಹೋಗ್ಬೇಕಂತ ಹೇಳ್ತೀಯೋ? ಹೇಳು ಸುಮಾ, ಹೇಳು ನಿನ್ನ ಡಿಸಿಷನ್ ಏನಂತ ಹೇಳಿ. ಅದು ಅಯ್ಯೋ ಏನಪ್ಪ ಇದು, ನಾ ಏನಾರ ಇಲ್ಲೇ ಇರ್ತೀನಿ ಅಂದ್ರೆ ನನ್ನ ಆಸೆಗಳೆಲ್ಲ ನುಚ್ಚು ನೂರಾಗ್ಬಿಡ್ತಾವೆ. ಈಗ ನನ್ನ ಪ್ಲ್ಯಾನ್ ಏನು? ಇಲ್ಲೇ ಇದ್ರೆ ಈ ರೀತಿ, ಹೊರಗೆ ಹೋಗ್ತೇನೆ ಅಂದ್ರೆ ಅವ್ನು ಯಾರೋ ರಾಹುಲ್ ಅಂತೇಳಿ ಸಿಕ್ಕಾನಲ್ಲ, ಅವನ ಹತ್ರ ಮಸ್ತ್ ದುಡ್ಡು ಐತಿ, ಅವನ ಹತ್ರ ಹೋಗಿ ಅವನನ್ನು ಹೆಂಗಾರ ಯಾಮಾರಿಸಿ ದುಡ್ಡನ್ನ ತೊಗೊಂಡು ಮೈಕ್ ಹತ್ರ ಹೋಗ್ಬೇಕು. ಎಸ್, ನಾನು ಇವಾಗಲೂ ಮನೆ ಬಿಟ್ಟು ಹೋಗ್ತೇನೆ. ಸರಿ, ಹಂಗಂದ್ರೆ ಒಂದು ಮಾತು ಕೇಳು. ನೀನು ಒಂದು ಸಲ ಈ ಮನೆ ಹೊಸಲ ದಾಟಿ ಹೋದಿ ಈ ವಿಷಯದ ಸಲುವಾಗಿ ಅಂತಂದ್ರೆ ಇನ್ಮೇಲೆ ಯಾವುದೇ ಕಾರಣಕ್ಕೂ ನಿನಗೆ ನಮ್ಮ ಮನೆ ಬಾಗ್ಲ ಓಪನ್ ಇರೋದಿಲ್ಲ, ಶಾಶ್ವತವಾಗಿ ಮುಚ್ಚತೈತಿ. ಇನ್ನೊಂದೇನಂತಂದ್ರೆ ನಿನಗೆ ₹1 ಬಿಡಿಗಾಸು ನಾನು ಕೊಡೋದಿಲ್ಲ. ನಿಮ್ದು ಯಾರಿಗೆ ಬೇಕು? ನಾನು ನನ್ನ ಲೈಫೇ ಬೇರೆ, ನನ್ನ ಯೋಜನೆಗಳ ಬೇರೆ ಇದಾವೆ, ಮಾಡ್ತೀನಿ. ಮುಂದೊಂದು ದಿವಸ ಟಾಪ್ ಲೆವೆಲ್ ಒಳಗಡೆ ಬಂದು ನಿಮ್ಗೆ ಅಪೋಸಿಟ್ಟಾಗಿ ನಿಮ್ಮ ಬಿಸ್ನೆಸ್ಸಿಗೆ ನಾನು ಕಾಂಪಿಟೇಷನ್ ಕೊಟ್ಟು ನಿಮ್ಮ ನನ್ನ ಕಣ್ಣೆದುರಿಗೆ ತುಳಿಲಿಲ್ಲ ಅಂದ್ರೆ ಹೇಳ್ರಿ. ಆ ದಿನಕ್ಕೋಸ್ಕರ ಕಾಯ್ತಿರ್ತೀನಿ. ನಿಮ್ಮ ಮೇಲೆ ದ್ವೇಷ ತೀರಿಸ್ಕೊತೇನೆ. ಇಲ್ಲಿ ನೋಡು ಸುಮಾ, ನಾವು ಹೇಳೋ ಮಾತು ಕೇಳು. ಗೊತ್ತು ನೀ ಏನು ಮಾತಾಡಕತ್ತಿ ಅಂತ ಹೇಳಿ. ನೀನು ಈಗ ಒಂದ್ಸರಿ ಮನೆ ಬಿಟ್ಟು ಹೊರಗೆ ಹೋದಿ ಅಂತಂದ್ರೆ ನಮ್ಮ ಮನೆ ಬಾಗ್ಲಾನು ಮುಚ್ಚೈತಿ ನಿನಗೆ ಅಂತಾನೆ ಹೇಳ್ತಿದ್ದಿ. ಮತ್ತು ಅದ್ರ ಜೊತೆಗೆ ನೀನು ಇಂಥ ಹೆಣ್ಣ, ನಿನ್ನ ಮಗಳ, ಹಂಗೆ ಹಿಂಗೆ ಕೆಲವೊಂದು ಕಾಮನ್ ಡೈಲಾಗ್ಸು ಬರ್ತಾವೆ. ನನಗೇನು ಚಿಂತೆ ಇಲ್ಲ. ಇವೆಲ್ಲ ಮಾತು ಕೇಳಿ ನನಗೆ ಕಿವಿ ಅನ್ನೋದು ತೂತು ಬಿದ್ದು ಹೋಗ್ಬಿಟ್ಟೈತಿ. ಸರಿ, ನಾನು ಬರ್ತೇನೆ. ಮೈ ಫುಟ್, ನಿಮ್ದು ಕರುಣೆ ಅದು ಇದು ಯಾವುದು ನನಗೆ ಬೇಕಾಗಿಲ್ಲ. ನನ್ನ ಜೀವನ ಹೆಂಗೆ ಮಾಡ್ಬೇಕಂತ ನನಗೆ ಗೊತ್ತೈತಿ. ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡ್ರಿ. ನೀವು ಏನೋ ಅಂದ್ರಲ್ಲ, ಸಾರಿ ಮಾವ ಅಂತ ಹೇಳೋಕ್ಕಾಗಲ್ಲ. ನೀವು ಒಂದು ಸಲ ನಾ ಈ ಹೊಸಲು ಬಿಟ್ಟು ಹೊರಗೆ ಹೋದ್ರೆ ಮತ್ತೆ ಈ ಮನೆ ಬಾಗಿಲು ಶಾಶ್ವತವಾಗಿ ಕ್ಲೋಸ್ ಆಗ್ತೈತಿ ಅಂದ್ರಲ್ಲ, ನೀವೇನು ಕ್ಲೋಸ್ ಮಾಡೋದು? ನಾನು ಈ ಸಂಬಂಧನ ಕಟ್ಕೊಂಡು ಹೊಂಟೇನೆ ಅಂತ ಅಂದಮೇಲೆ ಹೊಳ್ಳಿ ಬರೋ ಅವಶ್ಯಕತೆನೆಲ್ಲ, ಹೊಳ್ಳಿ ಬರೋ ಮಾತು ಇಲ್ಲ. ಆಮೇಲೆ ನಿಮಗೆ ಅಪ್ಪ ಅಮ್ಮ ಅಂತ ಅನ್ನೋಕ್ಕಾಗಲ್ಲ. ಯಾಕಂತಂದ್ರೆ ನಿಮಗೆ ನನ್ನ ಮೇಲೆ ಯಾವುದೇ ರೀತಿ ಸಂಬಂಧ ಇಲ್ಲ. ಮಗಳ ಸಂಬಂಧನ ಕಡ್ಕೊಂಡ್ಬಿಟ್ಟೇನಿ. ಇಬ್ಬರ ಮಕ್ಕಳಂತ ಆಲ್ರೆಡಿ ಹೇಳಕತ್ತೀರಿ. ನಿಮ್ಮ ಹತ್ರ ಇನ್ನು ಮಗಳ ಸಂಬಂಧ ಅನ್ನೋದು ಕಂಟಿನ್ಯೂ ಮಾಡೋದು ಉಪಯೋಗ ಇಲ್ಲ. ನಾನು ಕಲ್ತಿದ್ದು ನನ್ನ ಜೀವನ, ಇದು ನನ್ನತನ, ನಾನು ಬಿಟ್ಕೊಡ್ಬಾರ್ದು. ನಾನು ಸುಖವಾಗಿದ್ರೆ ಮಾತ್ರ ಎಲ್ಲನೂ ಚೆನ್ನಾಗಿರೋದು. ನಾನು ಸುಖವಾಗಿಲ್ಲ ಅಂದ್ರೆ ದಿನ ಬೆಂದು ಹೋಗ್ತೇನೆ. ನನ್ನ ಕಷ್ಟಕ್ಕೆ ನೀವು ಯಾರೂ ಬರೋದಿಲ್ಲ. ಸೊ ನನಗೆ ಎಲ್ಲೇ ಖುಷಿ ಸಿಗ್ತೈತಿ, ಎಲ್ಲೇ ಆರಾಮಾಗಿರ್ತೇನೆ ಅಲ್ಲಿ ಹೋಗ್ತೇನೆ, ನೆಮ್ಮದಿ ಎಲ್ಲಿರ್ತೈತಿ ಅಲ್ಲಿ ಹೋಗ್ತೇನೆ. ಇನ್ಮೇಲೆ ಇದೇ ಲಾಸ್ಟ್, ಹೋಗ್ತೀನಿ ನಾನು. ನಿಮ್ಮ ಯಾರ ಮುಖನೂ ನೋಡೋಕೆ ಬಯಸೋದಿಲ್ಲ. ಹಾಂ, ಹಂಗಂತಂದು ಹೇಳಿ ಮುಂದೆ ನಿಮ್ಮ ಹತ್ರ ಕಾಂಪಿಟೇಷನ್ ಮಾಡಲ್ಲ ಅಂತಲ್ಲ. ಬಿ ರೆಡಿ. ಬಾಯ್. ನೋಡಿದ್ರೇನ್ರಿ ಬೀಗ್ರ, ನಿಮ್ಮ ಮಗಳು ಯಾವ ರೀತಿ ಮಾತಾಡಿದ್ಲು ಅಂತ ಹೇಳಿ? ಹೌದಪ್ಪ, ಎಲ್ಲ ಕಣ್ಣಾರೆ ನೋಡಿದ್ವಿ. ಈಗ ಏನು ಹೇಳ್ಬೇಕನ್ನೋದು ನನಗೆ ಅರ್ಥ ಆಗತ್ತಿಲ್ಲ. ಇಂತಕ್ಕಿ ನನ್ನ ಮಗಳಂತ ಹೇಳಕ ನನಗೆ ನಾಚಿಕೆ ಆಗಕತ್ತೈತಿ. ದಯವಿಟ್ಟು ರೀ ಇನ್ಮೇಲೆ ಈಕಿ ನನ್ನ ಮಗಳು ಅಂತ ಹೇಳಿ ಚುಚ್ಚಿ ಮಾತಾಡಬೇಡ್ರಿ. ಆಯ್ತು ತಗೋರಿ, ಏನು ಮಾಡೋದು, ಇವತ್ತಿಗೆ ಆಕಿನ ಸಂಬಂಧ ಕಡ್ದೋತು. ಹರೀಶ ಅಪ್ಪಾಜಿ, ನೀನೇನು ಬೇಜಾರಾಗ್ಬಿಡಪ್ಪ. ನಿನ್ನ ಜೀವನ ಸರಿ ಮಾಡೋ ಜವಾಬ್ದಾರಿ ನಂದು. ಅಷ್ಟಲ್ಲ, ಆ ಮಕ್ಕಳು ಏನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಹಂಗೆ ಬೆಳೆಸ್ತೇನೆ ಅವ್ರನ್ನ. ಅದು ಹಂಗಲ್ಲ ಅಪ್ಪಾಜಿ. ನೋಡಪ್ಪ ಹರೀಶ, ಏನ್ರಿ ಅತ್ತಿ? ನೀನು ಬೇಜಾರು ಮಾಡ್ಕೋಬೇಡ. ನಿನ್ನ ಮಕ್ಕಳಿಗೆ ತಾಯಿ ಇಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡ. ಆಕಿಗೆ ಅವನಿಗೆ ಯಾವುದೇ ಕಾರಣಕ್ಕೂ ದ್ರೋಹ ಆಗಬಾರ್ದು. ನೀನು ಇನ್ನೊಂದು ಮದುವೆ ಮಾಡ್ಕೊಳ್ಳಬೇಕು. ಇಲ್ಲ ರೀ ಅತ್ತಿ, ಬೇಡ. ಒಬ್ಬಕ್ಕಿಂತ ನನಗೆ ಇಷ್ಟು ನೋವಾಗೈತಿ. ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಮತ್ತು ಅದರಿಂದ ಏನೇನು ತ್ರಾಸ ಬರ್ತಾವೋ. ಈಗಿನ ತಾನು ಹೆತ್ತ ಮಕ್ಕಳನ್ನ ಈ ರೀತಿ ನೀರೊಳಗಡೆ ಬಿಟ್ಟು ಹೋದ್ಲು. ಇನ್ನು ಬೇರೆದಕ್ಕೆ ಆಕಿನ ರಕ್ತ ಸಂಬಂಧನ ಅಲ್ಲ, ಆ ಮಕ್ಕಳನ್ನ ಹೆಂಗೆ ನೋಡ್ಕೊತಾಳ?
ಬೇಡ, ಈಗ ತಾಯಿಯಿಂದ ಅನುಭವಿಸಿದಂಥ ನೋವು ಸಾಕು. ಇನ್ನು ಇನ್ನೊಬ್ಬರ ಕಡೆಯಿಂದ ಅನುಭವಿಸೋದು ಬೇಡ. ಎಷ್ಟ ಅಂದರೂ ನನಗೇನು ಹೇಳ್ಬೇಕಂತ ಗೊತ್ತಾಗತ್ತಿಲ್ಲ ರೀ ಅತ್ತಿ. ಇಲ್ಲಪ್ಪ, ನಾನು ಕೇಳಿದ್ದೆ, ಕೆಟ್ಟ ಮಕ್ಳು ಇರ್ತಾರ, ಕೆಟ್ಟ ಗಂಡ ಇರ್ತಾನ, ಕೆಟ್ಟ ಅಪ್ಪ ಇರ್ತಾನ ಅಂಥೇಳಿ. ಆದ್ರೆ ಕೆಟ್ಟ ತಾಯಿ ಇರ್ತಾಳ ಅಂತಂದು ಹೇಳಿ ಇವತ್ತಪ್ಪ ನಾನು ನೋಡಿದ್ದು. ಅದು ನನ್ನ ಜೀವನದಾಗ ಈ ರೀತಿ ನಾನು ನೋಡೋಂಗಾಗ್ಬಿಡ್ತಲ್ಲ. ಅತ್ತಿರಿ, ಈಗೀಗ ಅಂಥ ಘಟನೆಗಳು ಭಾಳ ಆಗಕತ್ತಾವ. ಯಾರಿಗೂ ಈಗ ನಂಬೋಂಗಿಲ್ಲ. ಇರ್ಲಪ್ಪ, ಅದೇನೋ ಕೋರ್ಟಿನ ಪ್ರೊಸೀಜರ್ಸ್ ಅದ ನೋಡು, ಮುಗಿಸ್ಕೊ. ಅದೇನೋ ಡಿವೋರ್ಸ್ ಕೊಡ್ತೇನೆ ಅದ್ರೆಲ್ಲ ಮಾಡ್ಕೊರಿ, ಆಮೇಲೆ ಇನ್ನೊಂದು ಮದುವೆ ವಿಚಾರ ಮಾಡೋಣ. ಆದ್ರೆ ಯಾವುದೇ ಕಾರಣಕ್ಕೂ ಆಕಿಗ ಈ ವಿಷಯ ಗೊತ್ತಾಗೋತರ ಇಟ್ಕೊಬೇಡ. ಯಾಕಂದ್ರೆ ಆಕಿ ಭಾಳ ಖತರ್ನಾಕ್ ಅದಾಳ. ನಾನು ಈಗ ನೋಡ್ದೆ ಆಕಿಗ ಹೆತ್ತ ಅಪ್ಪ ಅವನ ಬೇಡ. ಇನ್ನು ಉಳಿದವರೆಲ್ಲ ದೂರನ ಹೋಗ್ಲಿ, ಅಪ್ಪ ಅವ ದೂರ ಆದ್ರು ಹೆತ್ತು ಮಕ್ಳನ್ನ ಆಕಿ ಬಿಟ್ಟು ಹೋದ್ಲಂತ ಅಂದ್ರ ಆಕಿಂದು ಕರಳು ಎಂತದೈತಿ ಅಂತ ಹೇಳಿ ನನಗೆ ಗೊತ್ತಾತು. ಆಕಿ ತಪ್ಪಿ ಮನುಷ್ಯರ್ದಿಂದ ಹುಟ್ಟಾಳ. ಆದ್ರೆ ಮಾತ್ರ ಆಕಿನಿಂದ ಡೈವೋರ್ಸ್ ತಗೊಂಡು ನೀನು ಮುಂದಿನ ನಿನ್ ಸುಂದರವಾದ ಬದುಕು ಕಟ್ಕೊಳಪ್ಪ. ಹೌದಪ್ಪ, ನಿನ್ನ ಜೀವನ ನಿನಗೆ ಯಾವುದೇ ಕಾರಣಕ್ಕೂ ಆ ಮಕ್ಳಿಗೆ ಮೋಸ ಆಗೋ ಥರ ಮಾಡಬೇಡ. ಇಲ್ಲ ರೀ ಅತ್ತಿ. ನೋಡಪ್ಪ ಹರೀಶ, ಅಪ್ಪಾಜಿ, ಈಗ ನೀನು ಈ ರೀತಿ ಮುಖ ಬೇಸರಿಸ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಅಕ್ಕಿನ ಬೇಡ ಅಂತ ಹೇಳಿ ಬಿಟ್ಟು ಹೋದ್ಮೇಲೆ ನೀನು ಯಾಕೆ ಇಷ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂತಿದ್ದಿ? ಇನ್ಮೇಲೆ ಅನ್ಕೋ ನಿನಗೆ ಅಂಟಿದ್ದು ಪೀಡ ಬಿಟ್ಟು ಹೋತು. ಇನ್ಮೇಲೆ ನಿನಗೆ ಭಾಗ್ಯದ ಬಾಗ್ಲು ತೆಗ್ದೈತಿ. ನೀನು ಏನು ಬೇಕೋ ನಿನ್ನ ಜೀವನದಾಗ ಮಾಡ್ಕೋಬಹುದು. ಬರೀ ಇವ ಚಿಂತೆಗಳೊಳಗಡೆ ದಿನ ಇರ್ತಿದ್ದಿ. ಇಷ್ಟೆಲ್ಲ ಇಟ್ಕೊಂಡು ನೀನು ಜೀವನ ಇಷ್ಟು ಸಕ್ಸಸ್ಫುಲ್ ಮಾಡ್ಕೊಂಡಿದ್ದಿ. ಇನ್ನು ಈ ರೀತಿ ಯಾವ ಅಡೆತಡೆನೂ ಇಲ್ಲ ಅಂದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಸಕ್ಸಸ್ ಮಾಡ್ಕೋಬಹುದು. ಅದ್ರಾಗ ಬೇರೆ ಆಕಿ ಸವಾಲ್ ಹಾಕಿ ಹೋಗ್ಯಾಳ, ಮುಂದೊಂದು ದಿವಸ ನಿಮ್ಗೆ ಕಾಂಪಿಟೇಷನ್ ಕೊಡ್ತೇನೆ ಅಂತೇಳಿ. ಅದಕ್ಕೆ ನೀನು ಆಸ್ಪದ ಕೊಟ್ಟಂಗೆ ಆಗ್ತದೆ ನೋಡಿ ಹಿಂಗಾದ್ರೆ. ಇಲ್ಲ ಅಪ್ಪಾಜಿ, ನಾನು ಹೌದು ಆ ಒಂದು ವ್ಯಾಮೋಹದೊಳಗಡೆ ಆಕಿ ಏನು ಮಾಡಿದ್ರು ಸರಿ ಅನ್ನೋದ್ರೊಳಗಡೆನೇ ಇದ್ದೆ. ಇಲ್ಲ, ಅದರಿಂದ ಹೊರಗೆ ಬರ್ತೇನೆ. ನನ್ನ ಮಕ್ಕಳಿಗಾಗಲಿ ನಿಮಗಾಗಲಿ ಯಾವುದೇ ರೀತಿ ದ್ರೋಹ ಆಗಕ್ಕೆ ನಾನು ಕೊಡೋದಿಲ್ಲ. ಓದಕ್ಕೆ ಹೋದ್ಲು, ಆಕಿನ ಕಾನೂನಿನ ಪ್ರಕಾರ ದೂರ ಸರಿಸಿ ನನ್ನ ಮುಂದಿನ ಜೀವನದ ಕಡೆ ಲಕ್ಷ್ಯ ಕೊಡ್ತೇನೆ ನಾನು. ಆತೀರಿ, ನೀವು ಬೇಜಾರು ಮಾಡ್ಕೋಬೇಡ್ರಿ. ನೀವೀಗ ಇಲ್ಲೇ ಬಂದಿದ್ದು ಪ್ರೀತಿ ಸಲುವಾಗಲ್ಲ. ನಡೀರಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ. ಪ್ರೀತಿನ ನೋಡಿ ಆಕಿನ ಕೂಸಿನ ನೋಡಿ ಬರ್ಬಂತ್ರಿ. ಮತ್ತೆ ನಾಳೆ ಅವರು ಡಿಸ್ಚಾರ್ಜ್ ಮಾಡ್ತಾರೆ. ಒಂದು 4 ದಿವಸ ಇಲ್ಲೇ ಇದ್ದು ಹೋಗ್ರಿ ನೀವು. ಆತಪ್ಪ, ನಿನ್ನ ಆಸೆ ಹಂಗ ಆಗಲಿ, ಇಲ್ಲೇ ಇರ್ತೇವಂತ. ಹಂಗಾರ ನಡೀರಿ, ಪ್ರೀತಿ ನೋಡಕ್ಕೆ ಹೋಗೋಣಂತ. ನಾಳೆ ಅದು ಡಿಸ್ಚಾರ್ಜ್ ಮಾಡ್ತಾರಾಕಿ. ಬರೀ ಬೀರ.